ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲಯನ್ ಕುಮಾರ್. ನೋಡಿ ಸ್ನೇಹಿತರೆ, ಇವತ್ತು ಸಮರ್ಪಣಾ ಸೇವಾ ಟ್ರಸ್ಟ್ಗೆ ನಮ್ಮ ವೃದ್ಧಾಶ್ರಮಕ್ಕೆ ಬಂದಿರುವಂತಹ ಅತಿಥಿಗಳಂತಾನೆ ಹೇಳ್ಬೋದು. ಕಾರಣ ಇಲ್ಲಿ ಬಂದಿರೋ ಉದ್ದೇಶ ಏನಂದ್ರೆ ಅವರ ಒಂದು ಮೆಡಿಕಲ್ ಚೆಕಪ್ಗೆ, ಅದರಲ್ಲೂ ಮುಖ್ಯವಾಗಿ ಕ್ಯಾನ್ಸರ್ ಹೇಗೆ ಬರುತ್ತೆ ಅನ್ನೋ ವಿಚಾರಕ್ಕೆ ಬಂದಿದ್ದಾರೆ. ಬಹಳ ಖುಷಿ ಆಯ್ತು. ನಮ್ಮಲ್ಲಿರುವಂತಹ ವಯಸ್ಸಾದವರೆಲ್ಲ 50 ವರ್ಷದ ಮೇಲ್ಪಟ್ಟಂತವರೇ ಇರೋದು. ನೀವು ನೋಡಿರ್ತೀರ ಅನೇಕ ವಿಚಾರಗಳನ್ನ, ವಿಡಿಯೋಗಳನ್ನ ನಾನು ಮಾಡ್ತಾನೆ ಇರ್ತೀನಿ. ಈಗ ಚೂರು ಒಂದು ಹೇಳಿಕೆದು ಸಮಾಜಕ್ಕೆ ಏನೋ ಒಂದು ಉಪಯೋಗ ಆಗಲಿ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಸರ್, ಕ್ಯಾನ್ಸರ್ ಬರೋದಕ್ಕೆ ಮೊದಲನೇ ಸ್ಟೆಪ್ ಏನು ಸರ್? ಸೊ ಕ್ಯಾನ್ಸರ್ ಅನ್ನೋ ಕಾಯಿಲೆ ಎಲ್ಲ ನಾವು ಯಾವ ಆಸ್ಪತ್ರೆಯಿಂದ ಬಂದವರು? ಸರ್, ನಾನು ಡಾಕ್ಟರ್ ಆದಿತ್ಯ ಅಂದ್ಬಿಟ್ಟು ಶಲ್ಯತಂತ್ರ ವಿಭಾಗದಿಂದ ಬಂದಿದ್ದೇನೆ, ಸಹ ಪ್ರಾಧ್ಯಾಪಕರು, JSS ಆಯುರ್ವೇದ ಹಾಸ್ಪಿಟಲ್ ಬಂದಿರೋದು. ಸೊ ನಮ್ದು ಆಯುರ್ವೇದ ವೈದ್ಯಕೀಯ ಪದ್ಧತಿಯಲ್ಲಿ ನಾವು ಓದಿ ಆಯುರ್ವೇದನೇ ಇದು ಮಾಡ್ತಾ ಇರೋದು, ಪ್ರಾಕ್ಟೀಸ್ ಮಾಡ್ತಾ ಇರೋದು. ಸೊ ಆಯುರ್ವೇದದಲ್ಲಿ ಕ್ಯಾನ್ಸರ್ ಬಗ್ಗೆ ಉಲ್ಲೇಖನ ಇದೆ. 1000 ವರ್ಷ ಮುಂಚೆನೆ ಕ್ಯಾನ್ಸರ್ ಅಂದ್ರೆ ಈ ಪದ ಈಗ ಬಂದಿರೋದು. ನಮ್ಮ ಆಯುರ್ವೇದದಲ್ಲಿ ಅರ್ಬುದ ಅಂತ ಹೇಳ್ತೀವಿ. ಅರ್ಬುದ ಅಂದ್ರೆ ಬೇಡದಿರೋ ಗಂಟು ನಮ್ಮ ಮೈಯಲ್ಲಿ ಬರೋಂಥದ್ದು. ಸೊ ಇದರಿಂದ ನಿಮ್ಗೆ ಎಲ್ಲರೂ ಕ್ಯಾನ್ಸರ್ ಅಂತ ಕೇಳ್ತಿದಂಗೆ ಎಷ್ಟೊಂದು ಜನಕ್ಕೆ ಭಯ ಆಗುತ್ತೆ. ಕ್ಯಾನ್ಸರ್ ಬಂತು ಅಂದ್ರೆ ಮುಂದೆ ಜೀವನನೇ ಇಲ್ಲ ಅಂತ ಸುಮಾರು ಗೊತ್ತಿರುತ್ತೆ. ಸೊ ಕ್ಯಾನ್ಸರ್ ಬರಕ್ಕೆ ಏನೇನು ಕಾರಣಗಳು ಅನ್ನೋದು ನಾವು ಫಸ್ಟ್ ತಿಳ್ಕೋಬೇಕು. ಈಗ ತಿಂತಿರೋಂಥ ಮೇನ್ ಆಗಿ ನಾವು ತಿಂತಿರೋಂಥ ಆಹಾರ ಪದ್ಧತಿ, ಸೊ ಎಲ್ಲಕ್ಕೂ ಕೆಮಿಕಲ್ಸ್, ಇನ್ಸೆಕ್ಟಿಸೈಡ್ಸ್, ಪೆಸ್ಟಿಸೈಡ್ಸ್, ಫರ್ಟಿಲೈಸರ್ಸ್ ಎಲ್ಲ ಏನು ಯೂಸ್ ಮಾಡ್ತೀವಿ, ಅದು ಒನ್ ಆಫ್ ದಿ ಮೇನ್ ರೀಸನ್. ಮತ್ತೆ ಪೊಲ್ಯೂಷನ್. ಈಗ ನಾವು ಬೆಂಗಳೂರು ಅಂತ ದೊಡ್ಡ ದೊಡ್ಡ ಸಿಟಿಗಳು ಹೋದ್ರೆ ವಾಯು ಮಾಲಿನ್ಯದಿಂದ ಸಾಕಷ್ಟು ಕೆಮಿಕಲ್ಸ್ ನಾವು ಉಸಿರಾಡ್ತೀವಿ. ಅದರಿಂದ ಲಂಗ್ ಕ್ಯಾನ್ಸರ್ ಆಗ್ಬೋದು, ಸ್ಕಿನ್ ಕ್ಯಾನ್ಸರ್ ಆಗ್ಬೋದು, ಅಥವಾ ಸುಮಾರು ರೀತಿಯ ಕ್ಯಾನ್ಸರ್ಗಳು ಬರುತ್ತೆ. ಇನ್ನು ಲೇಡೀಸ್ ಅಲ್ಲಿ ಈಗೆಲ್ಲ ನಾವು ಕುಡಿಯುವಂತ ಹಾಲಿಂದ ಹಿಡಿದು ಅದೆಲ್ಲದನ್ನು ಈ ಹಸುಗಳಿಗೆನೆ ಎಷ್ಟೋ ಇಂಜೆಕ್ಷನ್ ಕೊಟ್ಟು 2 ಲೀಟರ್ ಕೊಡೋ ಹಸು 4 ಲೀಟರ್ ಕೊಡೋಂಗ್ ಮಾಡಿ ಆ ಕೊಟ್ಟಿರೋ ಇಂಜೆಕ್ಷನ್ ನಾವು ಸೇವನೆ ಮಾಡಿದಾಗ ಅದರಿಂದ ನಮಗೆ ಎಸ್ಪೆಷಲಿ ಲೇಡೀಸ್ ಅಲ್ಲಿ ಈ ಸರ್ವೈಕಲ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಎಲ್ಲ ಬರುತ್ತೆ. ಓಕೆ ಸರ್, ಯಾವ ಏಜ್ ಇಂದ ಸ್ಟಾರ್ಟ್ ಆಗ್ಬೋದು, ಇಂತ ಏಜ್ ಗೆ ಇದು ಬರ್ಬೋದು ಅನ್ನೋದಿದೆಯಾ? ಈಗ ನಾವು ನೋಡ್ತಿರೋ ಪೇಷಂಟ್ಸ್ ಅಲ್ಲಿ ಏಜ್ ಅನ್ನೋದು ತುಂಬಾ ಏನಿಲ್ಲ, ಡಿಫ್ರೆನ್ಸ್ ಇಲ್ಲ. ಯಾಕಂದ್ರೆ 20 ವರ್ಷದವರೆಗೂ ಲಂಗ್ ಕ್ಯಾನ್ಸರ್ ಬಂದಿರುತ್ತೆ, 30 ವರ್ಷಕ್ಕೆ ಬ್ಲಡ್ ಕ್ಯಾನ್ಸರ್, ಸುಮಾರು ರೀತಿ ನೋಡ್ತಾ ಇದೀವಿ. ಬಟ್ ಯೂಶಲಿ ಒಂದು 50 ರಿಂದ 55 ವರ್ಷ ದಾಟದ್ಮೇಲೆ ಸಹಜವಾಗಿ ಬರುವಂತದ್ದು ಕ್ಯಾನ್ಸರ್. ನೇರವಾಗಿ ಪ್ರಶ್ನೆ ಏನಂದ್ರೆ, ಏನಿಂದ ಇದು ಫಸ್ಟ್ ಸ್ಟಾರ್ಟ್ ಆಗ್ಬೋದು, ಏನ್ ಗೊತ್ತಾಗುತ್ತೆ? ಫಸ್ಟ್ ಕ್ಯಾನ್ಸರ್ದು ಒಂದು 5 ರೀತಿಯ ಲಕ್ಷಣಗಳು ಹೇಳ್ತೀವಿ. ಫಸ್ಟ್ ಯೂಶಲಿ ಊಟ ಮಾಡಕ್ಕೆ ಇಷ್ಟಪಡಲ್ಲ, ಊಟ ಸೇರಲ್ಲ. ನೆಕ್ಸ್ಟ್ ಇನ್ನೊಂದು ಮೈಯಲ್ಲಿ ರಕ್ತಹೀನತೆ, ಅಂದ್ರೆ ರಕ್ತ ಕಮ್ಮಿ ಆಗ್ತಾ ಬರುತ್ತೆ, ಅನಿಮಿಯಾ ಅಂತ ಹೇಳ್ತೀವಿ, ಅದಾಗ್ತಾ ಬರುತ್ತೆ. ನೆಕ್ಸ್ಟ್ ತೂಕ ಕಮ್ಮಿ ಆಗೋದು. ವೆಯ್ಟ್ ಲಾಸ್. ನಾವು ಚೆನ್ನಾಗಿ 3 ಹೊತ್ತು ಊಟ ಮಾಡಿದ್ರು ಅನ್ಎಕ್ಸ್ಪ್ಲೈನ್ಡ್ ವೆಯ್ಟ್ ಲಾಸ್ ಅಂತ ಹೇಳ್ತೀವಿ, ಅಂದ್ರೆ ಗೊತ್ತಿಲ್ಲದೆ ಇರಂಗೆ ವೆಯ್ಟ್ ಲಾಸ್ ಆಗುವಂಥದ್ದು. ಈ ರೀತಿ ಲಕ್ಷಣಗಳು ಫಸ್ಟ್ ಸ್ಟಾರ್ಟಿಂಗ್. ಎಷ್ಟು ಸ್ಟೇಜ್ಗಳು ಬರುತ್ತೆ ಕ್ಯಾನ್ಸರ್? 4 ಸ್ಟೇಜ್ ಬರುತ್ತೆ. ಸೊ ಯೂಶಲಿ ಸ್ಟೇಜ್ 1, ಸ್ಟೇಜ್ 2 ಇದ್ದಾಗ ಕ್ಯೂರ್ ಚೆನ್ನಾಗುತ್ತೆ. ಸ್ಟೇಜ್ 3, ಸ್ಟೇಜ್ 4 ಆದಾಗ ಮೆಟಾಸ್ಟಾಸಿಸ್ ಅಂತ ಹೇಳ್ತೀವಿ. ಕ್ಯಾನ್ಸರ್ ಅಂದ್ರೆ ಒಂದ್ ಕಡೆ ಹರಡುವಂತ ಕಾಯಿಲೆ, ಎಲ್ಲ ಗೊತ್ತಿರಂಗೆ. ಸೊ ಯಾವ್ದು ಹರಡಕ್ ಸ್ಟಾರ್ಟ್ ಆಗಿ ಬೇರೆ ಲಂಗ್ಸ್, ಲಿವರ್ ಅಥವಾ ಬೇರೆ ಅಂಗಗಳಿಗೆ ಹೋಗಿ ಅದೇ ಕ್ಯಾನ್ಸರ್ ಬೇರೆ ಕಡೆ ಅಫೆಕ್ಟ್ ಆದಾಗ ಸೊ ಸ್ಟೇಜ್ 3, ಸ್ಟೇಜ್ 4 ಅಂತ ಹೇಳ್ತೀವಿ. ಯಾವ ಫುಡ್ ಇಂದ ಜಾಸ್ತಿ ಇದಕ್ಕೆ ಎಫೆಕ್ಟ್ ಆಗಿ ಬೇಗ ಉತ್ಪತ್ತಿ ಆಗುತ್ತೆ? ಸೊ ಯೂಶಲಿ ನಾನ್ ವೆಜಿಟೇರಿಯನ್